ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದು 6,000 ರೂಪಾಯಿ, ಒಟ್ಟು 10,000 ರೂಪಾಯಿ ಹಣದ ಬಗ್ಗೆ. ಇನ್ನು ಇಂಥವರಿಗೆ ಇನ್ಮುಂದೆ ಹಣ ಕೂಡ ಬರೋದಿಲ್ಲ. ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಎರಡು ಸಿಹಿ ಸುದ್ದಿ ಕೂಡ ಇದೆ. ಇನ್ನು BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವ್ರಿಗಂತೂ ಭರ್ಜರಿ ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಯಾವಾಗಿಂದ ಕೊಡ್ತಾರೆ ಗೊತ್ತಾ? ಅಧಿಕೃತವಾಗಿ ಮಾಹಿತಿ ಬಂದಿದೆ ವೀಕ್ಷಕರೇ. ಇನ್ನು ಬಂಗಾರ ಖರೀದಿ ಮಾಡೋರ್ಗೂ ಕೂಡ ಬಂಪರ್ ಸಿಹಿ ಸುದ್ದಿ ಬಂದಿದೆ. ಒಂದು ಕಡೆಗೆ ಬೆಲೆ ಏರಿಕೆ ಆಗ್ತಾ ಇದ್ರು ಕೂಡ ನಾವು ಸಿಹಿ ಸುದ್ದಿ ಅಂತ ಎದಕ್ಕೆ ಹೇಳ್ತಾ ಇದ್ದೀವಿ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಬೆಳ್ಳಿ ದರವು ಕೂಡ 1 kgಗೆ 2,70,000 ರೂಪಾಯಿ ಬಂದಿದೆ ವೀಕ್ಷಕರೇ. ಹೌದು, ಇನ್ನು ಬೆಳ್ಳಿ ಖರೀದಿ ಮಾಡೋರ್ಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆ ಮತ್ತು ಭಾರಿ ಚಳಿ ಉಂಟಾಗಲಿದೆ. ವಾಯುಭಾರ ಕುಸಿತ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಮತ್ತೆ ಈಗ ಚಳಿ ಪ್ರಮಾಣ, ಮಳೆ ಪ್ರಮಾಣ, ತುಂತುರು ಮಳೆ ಶುರುವಾಗಲಿದೆ ಅಂತ ವೀಕ್ಷಕರೇ. ಇನ್ನು ನಮ್ಮ ಕರ್ನಾಟಕ ಮತ್ತು ನಮ್ಮ ಕೇಂದ್ರ ಸರ್ಕಾರದ 2 ಬಜೆಟ್ಗಳು ಮಂಡನೆ ಆಗಲಿದ್ದಾವೆ. ಕೇಂದ್ರ ಸರ್ಕಾರದ ಬಜೆಟ್ ಫೆಬ್ರವರಿ 1ನೇ ತಾರೀಕಿಗೆ, ಇನ್ನು ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಮಾರ್ಚ್ 6ನೇ ತಾರೀಕಿಗೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂದಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು ವೀಕ್ಷಕರು, ಇವತ್ತು ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಲೇಬೇಕು. ಎದಕ್ಕಂದ್ರೆ ನಿಮ್ಮ ಕಮೆಂಟ್ಗೆ ನಮ್ಮ ಉತ್ತರ ಕೂಡ ನಿಮಗೆ ಬಂದು ಸಿಗಲಿದೆ. ಎದಕ್ಕಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು ನಿಮ್ಗೆ ಗೊತ್ತೇ ಇದೆ. ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದ್ದು ಹಣ ಹಾಕಬೇಕು. ಅಂದ್ರೆ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಲೇಟ್ ಆಗಿ ಬರ್ತಾ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಸರ್ಕಾರ ಹಾಕಿಲ್ಲ ಎಂಬುದು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. 2 ತಿಂಗಳದ್ದು ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಈಗ ಬಿಡುಗಡೆ ಮಾಡುವಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಆರ್ಥಿಕ ಇಲಾಖೆಗೆ ಸೂಚನೆ ಕೊಡಲಾಗಿದೆ ವೀಕ್ಷಕರೇ. ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಾ ಗೃಹಲಕ್ಷ್ಮಿ ಹಣ? ಹೌದು ವೀಕ್ಷಕರೇ, ಅದಕ್ಕಂದ್ರೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಕಂತು ಡಿಸೆಂಬರ್ ಕೊನೆ ವಾರದಲ್ಲಿ ಜನವರಿ 2-3 ತಾರೀಕಿನ ಒಳಗೆ ಜಮೆ ಮಾಡಲಾಗಿದ್ದು, ಈಗ ನೆಕ್ಸ್ಟ್ ಕಂತು ಬಂದು ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕ್ಲಿಯರ್ ಆಗಲಿದೆ ಅಂತ ಖುದ್ದು ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಇದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ಎದಕ್ಕಂದ್ರೆ ನಿಮಗೆ 4,000 ರೂಪಾಯಿ ಒಟ್ಟಿಗೆ ಜಮೆ ಆಗಲಿದೆ. ಸಂಕ್ರಾಂತಿ ಹಬ್ಬಕ್ಕೆ ಬರಬಹುದು ನಿಮಗೆ 2,000 ರೂಪಾಯಿ. ನಂತರ ಮತ್ತೆ 10 ದಿನದ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಬರಲಿದೆ ವೀಕ್ಷಕರೇ. ಅಂದ್ರೆ ಇದರ ಅರ್ಥ ನಿಮಗೆ ಸಿಗುತ್ತೆ ವೀಕ್ಷಕರೇ 4,000 ರೂಪಾಯಿ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಹಂತ ಹಂತವಾಗಿ ಮೊದಲು ಕ್ಲಿಯರ್ ಮಾಡಲಾಗುತ್ತೆ. ನಂತರ ಸೆಪ್ಟೆಂಬರ್ ವರೆಗೂ ಈಗ ಹಣವನ್ನ ಹಾಕಲಾಗಿದ್ದು 24 ಕಂತು ಕಂಪ್ಲೀಟ್ ಆಗಿದೆಯಲ್ಲ. ನೆಕ್ಸ್ಟ್ 25, 26, 27 ಕಂತು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕೂಡ ಹಂತ ಹಂತವಾಗಿ ಫೆಬ್ರವರಿಯಲ್ಲಿ ಕ್ಲಿಯರ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇದು ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ಸಿಹಿ ಸುದ್ದಿ ಆಗಿದ್ರೆ, ಎರಡನೆಯ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಕೂಡ ಲೋಕಾರ್ಪಣೆಯಾಗಿದೆ. ನೀವು ಕೂಡ ಆ ಒಂದು ಆಪ್ ಮೂಲಕ ನೀವು ರೆಡಿ ಮಾಡಿರೋ ವಸ್ತುಗಳನ್ನ ಆನ್ಲೈನ್ ಅಲ್ಲೂ ಕೂಡ ಮಾರಾಟ ಮಾಡಬಹುದು. ಈಗ ಗೃಹಲಕ್ಷ್ಮಿ ಸೊಸೈಟಿ ಸಂಘದ ಮೂಲಕ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ನಮ್ಮ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಆ ಒಂದು ಸಾಲ ತಗೊಂಡ್ಬಿಟ್ಟು ಗೃಹಲಕ್ಷ್ಮಿಯವರು ಏನಾದ್ರೂ ವ್ಯಾಪಾರ ಮಾಡಬೇಕು, ಏನಾದ್ರೂ ಬಿಸ್ನೆಸ್ ಮಾಡಿದರೆ, ಅವರಲ್ಲಿರುವ ವಸ್ತುಗಳನ್ನ ಖರೀದಿ ಮಾಡಿದರೆ ಅವರಿಗೆ ಹಣ ಬರುತ್ತೆ. ಸೊ ಅವರ ಒಂದು ವಸ್ತುಗಳನ್ನ ಮಾರ್ಕೆಟ್ಗೆ ಮಾರಾಟ ಮಾಡಲು ಒಂದು ಹೆಲ್ಪ್ ಆಗಲಿ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಗೃಹಲಕ್ಷ್ಮಿ ಆಪ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ವೀಕ್ಷಕರೇ, BPL ಕಾರ್ಡ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಾಗೂ BPL ಕಾರ್ಡ್ ಲಿಂಕ್ ಇದ್ದ ಗೃಹಲಕ್ಷ್ಮಿಯರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಸರ್ಕಾರದಿಂದ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ BPL ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ. ಅದರಲ್ಲಿ ತುಂಬಾ ಕಾರಣಗಳಿರಬಹುದು. ಆದ್ರೆ ಈ 2 ಕಾರಣದಿಂದಾಗಿ ಯಾರದೆಲ್ಲ BPL ಕಾರ್ಡು ರದ್ದಾಗಿರುತ್ತೆ ಅವರ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬಂದಾಗುತ್ತೆ ವೀಕ್ಷಕರೇ. ಆ 2 ಕಾರಣಗಳು ಯಾವ್ದಪ್ಪ ಅಂದ್ರೆ, ಯಾರದೆಲ್ಲ BPL ಕಾರ್ಡು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದರಿಂದ ಬಂದಾಗಿದೆ ನೋಡಿ, ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು ಎರಡನೇ ಕಾರಣ, GST ರಿಟರ್ನ್ಸ್ ಮಾಡಿ ಗೃಹಲಕ್ಷ್ಮಿಯವರು ಅಥವಾ ಅವರ ಯಜಮಾನರು ಯಾರಾದರೂ ರಿಟರ್ನ್ಸ್ ಮಾಡ್ತಾ ಇದ್ರೆ, ಅವರ ಏನಾದರೂ ಕಾರ್ಡ್ ರದ್ದಾಗಿದ್ರೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ, ಗೃಹಲಕ್ಷ್ಮಿಯರಿಗೆ ಆಯಿತು ಈಗ BPL ಕಾರ್ಡ್ ಇದ್ದ ಅನ್ನಭಾಗ್ಯ ಫಲಾನುಭವಿಗಳಿಗೆ
ಇಂದಿರಾ ಕಿಟ್ ಯಾವಾಗಲಿಂದ ಸಿಗುತ್ತೆ? ಫೆಬ್ರವರಿ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಪಡಿತರ ಪರಿಷ್ಕರಣೆ ಸೇರಿ ವಿವಿಧ ಕಾರಣಗಳಿಂದಾಗಿ ಹೊಸ ಪಡಿತರ ಚೀಟಿ ವಿತರಣೆ ವಿಳಂಬವಾಗಿದೆ. ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದವರಿಗೆ ಇನ್ನು 1-2 ತಿಂಗಳಲ್ಲಿ ಕಾರ್ಡುಗಳನ್ನು ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಅನ್ನಭಾಗ್ಯದ 10 kg ಅಕ್ಕಿ ಬದಲಾಗಿ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಿಂದಲೇ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ತೊಗರಿಬೇಳೆ, ಸಕ್ಕರೆ, ಎಣ್ಣೆ ಮತ್ತು ಉಪ್ಪು ಇರುವ ಪೌಷ್ಟಿಕ ಆಹಾರ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡೋದಾಗಿ ಭಾನುವಾರ ಘೋಷಣೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪೌಷ್ಟಿಕ ಆಹಾರವನ್ನ ಕೊಡ್ತಾ ಇದ್ದೀವಿ. ಈ ಒಂದು ಯೋಜನೆ ಜನವರಿ ಕೊನೆ ಅಥವಾ ಫೆಬ್ರವರಿ ಆರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ಕೊಡಲಿದ್ದಾರೆ ಅಂತಾನೂ ಕೂಡ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿದ್ದಾರೆ. ಯುಗಾದಿ ಹಬ್ಬಕ್ಕೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದಕ್ಕಿಂತ ಮುಂಚೆನೆ ಫೆಬ್ರವರಿ ತಿಂಗಳಿನಿಂದಲೇ ವಿತರಣೆ ಮಾಡ್ತೀವಿ ಅಂತ ಖುದ್ದು ಆಹಾರ ಸಚಿವರು KH ಮುನಿಯಪ್ಪ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದು BPL ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರದಿಂದ ಬಜೆಟ್ ಕೂಡ ಈಗ ಮಂಡನೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ. ಹೌದು, ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆಯಾಗುತ್ತೆ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ ಮೊದಲ ವಾರದಲ್ಲಿ 2026-27ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಜನವರಿ 14ರಿಂದ ಬಜೆಟ್ ಪೂರ್ವಭಾವಿ ಸಭೆ ಕೂಡ ಆರಂಭ ಮಾಡಲಾಗುತ್ತೆ. ಇನ್ನು ಜನವರಿ 14ರಿಂದಲೇ ಹಣಕಾಸು ಇಲಾಖೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಬಜೆಟ್ ಪೂರ್ವಭಾವಿ ಸಭೆಗಳನ್ನ ಮಾಡಲಿದ್ದಾರೆ. ಬಳಿಕ ಇಲಾಖಾವಾರು ಸಭೆ ರೈತರಿಗೆ, ಉದ್ಯಮಿಗಳಿಗೆ, ಕಾರ್ಮಿಕ ಸಂಘಟನೆಗಳಿಗೆ ಸೇರಿ ಕ್ಷೇತ್ರವಾರು ತಜ್ಞರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಈ ಬಾರಿ ನಮ್ಮ ಕರ್ನಾಟಕದ ಬಜೆಟ್ ಅಲ್ಲಿ 6,000 ಕೋಟಿ ರೂಪಾಯಿ ಕಡಿಮೆ ಕೂಡ ಆಗಲಿದೆಯಂತೆ. ಕೇಂದ್ರ ಸರ್ಕಾರ GST ಪರಿಷ್ಕರಣೆ ಮಾಡಿರೋದ್ರಿಂದ, GST ದರಗಳನ್ನು ಇಳಿಕೆ ಮಾಡಿರೋದ್ರಿಂದ ಕರ್ನಾಟಕದ ಒಂದು ಎಕನಾಮಿ ಮೇಲೂ ಕೂಡ ಇದು ಪೆಟ್ಟು ಬಿದ್ದಿದೆ. ಹೀಗಾಗಿ ಕರ್ನಾಟಕದ ಬಜೆಟ್ ಗಾತ್ರವು ಕೂಡ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇನ್ನು ಎರಡನೇದಾಗಿ ರೈತರಿಗೆ ಆಗಿರ್ಬೋದು, ಕಾರ್ಮಿಕರಿಗೆ ಆಗಿರ್ಬೋದು, ಉದ್ಯಮಿಗಳಿಗೆ ಆಗಿರ್ಬೋದು, ಮತ್ತೆ ಜಿಲ್ಲಾವಾರು ಕ್ಷೇತ್ರವಾರು ತಜ್ಞರ ಜೊತೆಗೆ ಇಲ್ಲಿ ಸಭೆಯನ್ನು ಕೂಡ ಮಾಡಲಿದ್ದಾರಂತೆ. ವೀಕ್ಷಕರೇ, ಇನ್ನು ಗ್ಯಾರಂಟಿ ಯೋಜನೆಗಳಿಗೆ 1,00,000 ಕೋಟಿ ಹಣವನ್ನು ಕೂಡ ಮೀಸಲಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕೇಂದ್ರ ಸರ್ಕಾರದ ಕೂಡ ಬಜೆಟ್ ಮಂಡನೆ ಆಗ್ತಾ ಇದೆ. ಇದೇ ಫೆಬ್ರವರಿ 1ನೇ ತಾರೀಕಿಗೆ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಇಲ್ಲಿ ಮಾಡಲಿದ್ದಾರೆ. ಅಂದ್ರೆ ಈ ಬಾರಿ ಕೇಂದ್ರ ಸರ್ಕಾರ ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ಕೊಡಲಿದೆ ಅಂತೆ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಬದಲಾವಣೆ ಮಾಡಲಾಗುತ್ತೆ. ಎರಡನೇದಾಗಿ ದೇಶದ ಎಲ್ಲಾ ರೈತರಿಗೂ ಕೂಡ PM ಕಿಸಾನ್ ಸಮ್ಮಾನ್ ಯೋಜನೆಯ 6,000 ರೂಪಾಯಿ ಹಣವನ್ನ ಏರಿಕೆ ಮಾಡಲು ಕೂಡ ಪ್ಲಾನಿಂಗ್ ಮಾಡ್ತಾ ಇದ್ದಾರಂತೆ. 10,000 ರೂಪಾಯಿಗೆ ಏರಿಕೆ ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಮೂರನೇದಾಗಿ ಬ್ಯಾಂಕುಗಳಿಗೆ ಆಗಿರ್ಬೋದು, ಮತ್ತೆ ಇಲ್ಲಿ MSMEಗಳಿಗೆ, ಕೈಗಾರಿಕೆಗಳಿಗೆ, ಉದ್ಯಮಶೀಲರನ್ನ ಹೆಚ್ಚಳ ಮಾಡಲು ಸಾಲದ ವ್ಯವಸ್ಥೆ ಕೂಡ ಹೆಚ್ಚು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬಜೆಟ್ ಪೂರ್ವಭಾವಿ ಆಗಿರುವ ಆರ್ಥಿಕ ಸಮೀಕ್ಷೆ ಜನವರಿ 29ರಿಂದ ಪ್ರಾರಂಭವಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಕೇಂದ್ರ ಬಜೆಟ್ಗೆ ಈಗಾಗಲೇ ರಾಷ್ಟ್ರಪತಿ ಅನುಮೋದನೆ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಫೆಬ್ರವರಿ 1ನೇ ತಾರೀಕು ಭಾನುವಾರವೇ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದ್ರು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಕೂಡ ಇಲ್ಲಿ ಬರ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಎದಕ್ಕೆ ಸಿಹಿ ಸುದ್ದಿ ಅಂತ ನೀವು ಕೇಳೋದಾದ್ರೆ, ಈಗ ಬಂಗಾರ ರೀತಿಯಲ್ಲಿ ಕಾಣುವ 9 ಕ್ಯಾರೆಟ್ ಬಂಗಾರವು ಕೂಡ ಜನರಿಗೆ ಸಿಗಲಿದೆ ವೀಕ್ಷಕರೇ. ಅದು ಕೂಡ ಹಾಲ್ ಮಾರ್ಕ್ ಜೊತೆಗೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ 37.5% ಗೋಲ್ಡ್ ಇರುತ್ತೆ, ಅದರಲ್ಲಿ 62% ಮೆಟಲ್ಸ್ ಅಲಾಯ್ಸ್ ಗಳನ್ನ ಮಿಕ್ಸಿಂಗ್ ಮಾಡಿರ್ತಾರೆ. ಇದಕ್ಕೆ 9 ಕ್ಯಾರೆಟ್ ಚಿನ್ನ ಅಂತಾನೂ ಕೂಡ ಕರೀತಾರೆ ವೀಕ್ಷಕರೇ. ಇದು ಮಾರ್ಕೆಟ್ ಅಲ್ಲಿ ತುಂಬಾನೇ ಕಡಿಮೆ ದರಕ್ಕೆ ಈಗ ಸಿಗಲಿದೆ. ಇದಕ್ಕೆ ಹಾಲ್ ಮಾರ್ಕ್ ಕೂಡ ಬರಲಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ವೀಕ್ಷಕರೇ. ಈಗ ಯಾವ ತರ 24 ಕ್ಯಾರೆಟ್ ಚಿನ್ನ ಇದೆ, ಅದು ಅಪರಂಜಿ ಚಿನ್ನವಾಗಿರುತ್ತೆ. 22 ಕ್ಯಾರೆಟ್ ಚಿನ್ನ ಅದು ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ. ಇನ್ನು 18 ಕ್ಯಾರೆಟ್ ಚಿನ್ನ ಬರುತ್ತೆ. ಅದೇ ತರ 9 ಕ್ಯಾರೆಟ್ ಚಿನ್ನವೂ ಕೂಡ ಬರುತ್ತೆ. ಅದು 3,700 ರೂಪಾಯಿಗೆ ಗ್ರಾಮ್, ಅಂದ್ರೆ 14,200 ರೂಪಾಯಿ 24 ಕ್ಯಾರೆಟ್ ಚಿನ್ನದ ಗ್ರಾಮ್ ರೇಟ್ ಆಗಿದೆ. ಅಂದ್ರೆ 1,42,000 ರೂಪಾಯಿ ಇದೆ. 9 ಕ್ಯಾರೆಟ್ ಚಿನ್ನ 37,000 ರೂಪಾಯಿಂದ 40,000 ರೂಪಾಯಿ ಆಸುಪಾಸಿಗೆ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇದಕ್ಕೂ ಕೂಡ ಹಾಲ್ ಮಾರ್ಕಿಂಗ್ ಬರ್ತಾ ಇದ್ದಿದ್ದು ಜನರಿಗೆ ಇದರಲ್ಲಿ ಮೋಸ ಕೂಡ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಹೇಳ್ತಾ ಇರುವಂತದ್ದು. ಇನ್ನು ವೀಕ್ಷಕರೇ, ಕೇವಲ ಬಂಗಾರಕ್ಕೆ ಮಾತ್ರ ಅಲ್ಲ, ಬೆಳ್ಳಿಗೂ ಕೂಡ
ಹಾಲ್ ಮಾರ್ಕಿಂಗ್ ವ್ಯವಸ್ಥೆ ತರಲು ಕೇಂದ್ರ ಸರ್ಕಾರ ಪ್ಲಾನಿಂಗ್ ಮಾಡ್ತಾ ಇದೆ. ಇದು ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಒಂದೇ ದಿನ 10,000 ರೂಪಾಯಿ ಬೆಳ್ಳಿ ದರ ಏರಿಕೆಯಾಗಿ ಈಗ 1 ಕೆಜಿ ಬೆಳ್ಳಿ ದರ 2,70,000 ರೂಪಾಯಿ. ಹೌದು ವೀಕ್ಷಕರೇ, 2,60,000 ರೂಪಾಯಿ ಇತ್ತು, ಈಗ ಮತ್ತೆ 10,000 ರೂಪಾಯಿ ಏರಿಕೆಯಾಗಿ 2,70,000 ರೂಪಾಯಿ. ಹೀಗಾಗಿ ಬೆಳ್ಳಿಗೂ ಕೂಡ ಹಾಲ್ ಮಾರ್ಕಿಂಗ್ ತರಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಬನ್ನಿ ಈಗ ಕೊನೆಯದಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಭಾರಿ ಒಂದು ಚಳಿ ಉಂಟಾಗಲಿದೆ, ಅಲ್ಲಲ್ಲಿ ತುಂತುರು ಮಳೆ ಕೂಡ ಸುರಿಯಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟು. ಹೌದು ವೀಕ್ಷಕರೇ, ಜನವರಿ 2ನೇ ವಾರದಲ್ಲಿ ಮತ್ತೆ ಈಗ ಹವಾಮಾನ ಬದಲಾವಣೆ ಆಗೋದ್ರಿಂದ ಮತ್ತೆ ಈಗ ಚಳಿಯ ಪ್ರಮಾಣವು ಕೂಡ ಜಾಸ್ತಿ ಆಗಲಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು 3-4 ದಿನಗಳ ಕಾಲ ಚಳಿಯ ಪ್ರಖರತೆ ಜಾಸ್ತಿ ಆಗಲಿದೆ ಅಂತ ಹೇಳಬಹುದು. ಇನ್ನು ಬೆಂಗಳೂರು ನಗರ, ಗ್ರಾಮಾಂತರ, ಮೈಸೂರು, ಉಡುಪಿ, ದಕ್ಷಿಣ ಕನ್ನಡದ ಕೆಲವು ಜಿಲ್ಲೆಗಳಲ್ಲಿ ಹಗುರ ಮಳೆ ಆಗಲಿದೆ ಅಂತಾನೂ ಕೂಡ ಹವಾಮಾನ ಇಲಾಖೆ ಹೇಳಿದೆ. ಬೆಂಗಳೂರು ಗ್ರಾಮಾಂತರ, ನಗರ, ರಾಮನಗರ, ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಕೂಡ ಕಂಡು ಬಂದಿದೆ. ಇನ್ನು ಉಳಿದ ಜಿಲ್ಲೆಗಳಲ್ಲಿ ಚಳಿ ಗಾಳಿ ಇರಲಿದ್ದು ಚಳಿ ವಾತಾವರಣ ಮುಂದುವರಿಯುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನುಳಿದ ಜಿಲ್ಲೆಗಳಲ್ಲಿ ಚಾಮರಾಜನಗರ, ತುಮಕೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ವಿಜಯನಗರ ಈ ಜಿಲ್ಲೆಗಳಲ್ಲೂ ಕೂಡ ಚಳಿ ವಾತಾವರಣ ಇರಲಿದೆ ಅಂತ ಹೇಳಲಾಗಿದೆ. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಂದರೆ ಯಾದಗಿರಿ, ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ಇಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಬೀದರ್, ಧಾರವಾಡ, ಕಲಬುರಗಿ, ವಿಜಯಪುರ ಜಿಲ್ಲೆಗಳಿಗೆ ಮುಂಜಾಗೃತಾ ಕ್ರಮವಾಗಿ ಯೆಲ್ಲೋ ಅಲರ್ಟ್, ಹಳದಿ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಗದಗ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಧಾರವಾಡ, ಹಾವೇರಿ, ಬಳ್ಳಾರಿ ಜಿಲ್ಲೆಗಳಿಗೂ ಕೂಡ ಶೀತ ಗಾಳಿ ಪ್ರಮಾಣ ಇರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಚಳಿ ಗಾಳಿ ಇರಲಿದೆ ಮುಂದಿನ 3 ದಿನಗಳವರೆಗೂ. ಇವತ್ತಿಗೆ ಇಷ್ಟ ಆಗಿತ್ತು, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ.